ವಿದ್ಯಾರ್ಥಿಗಳೇ ಹೆದರಬೇಡಿ, ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಇಲ್ಲಿ ತನಕ ಸಾಕಷ್ಟು ಮಾತಾಡಿದ್ದೀವಿ. ಜೊತೆಗೆ ಕಾಗೇರಿಯವರು ಕೂಡ ಇಲ್ಲಿ ತನಕ ಮಾತಾಡಿದ್ದಾರೆ. ಬನ್ನಿ, ಶಿಕ್ಷಣ ಸಚಿವ ಕಾಗೇರಿ ಅವರಿಗೆ ನಮ್ಮ ಅತಿಥಿಗಳು ಈಗ ಪ್ರಶ್ನೆ ಕೇಳ್ತಾರೆ. ಕಾಗೇರಿ ಅವರೇ, ನಮ್ಮ ಜೊತೆಗೆ ಡಾಕ್ಟರ್ ಗೀತಾ ರಾಮಾನುಜಂ ಇದ್ದಾರೆ, ಶಿಕ್ಷಣ ತಜ್ಞೆ. ಅರ್ಜುನ್ ದೇವಯ್ಯ ಇದ್ದಾರೆ, ಕ್ರೀಡಾಪಟುಗಳು, ತರಬೇತುದಾರರು, ಶಿಕ್ಷಣ ತಜ್ಞರು. ದೀಪಾ ಅವರಿದ್ದಾರೆ, ಗೃಹಿಣಿಯವರು, ಲೇಖಕಿಯವರು. ಡಾಕ್ಟರ್ ಜಗದೀಶ್ ಇದ್ದಾರೆ, ಮಾನಸಿಕ ತಜ್ಞರು ಮತ್ತು ಅಭಯ ಆಸ್ಪತ್ರೆ ಮುಖ್ಯಸ್ಥರು. ನಿಮಗೆ ಒಂದೊಂದು ಪ್ರಶ್ನೆ ಕೇಳ್ತಾರೆ, ಸಂಕ್ಷಿಪ್ತವಾಗಿ ಉತ್ತರ ಕೊಡಿ. ಮೊದಲು ಆರಂಭ ಮಾಡ್ತಾ ಇದ್ದೀನಿ ಗೀತಾ ರಾಮಾನುಜಂರಿಂದ. ಗೀತಾ ಅವರು, ತಾವೇನು ಕೇಳ್ತೀರಿ? ಸರ್, ಒಂದು ಐ ಕಂಗ್ರ್ಯಾಚುಲೇಟ್ ಯು ಬಿಕಾಸ್ ಈ ಥರ ಆಯಿತು ಒಂದು, ಆದರೆ ತಕ್ಷಣ ಅದನ್ನು ತಾವು 1 ಅವರಲ್ಲಿ CODಗೆ ಒಪ್ಪಿಸಿದ್ದೀರಾ ನೀವು ಮತ್ತು ನಿಮ್ಮ ಅಧಿಕಾರಿಗಳು. ಮಕ್ಕಳ ಒಂದು ಸೈಕಾಲಜಿ ಮೇಲೆ ನಾವು ಆಟ ಆಡ್ತಾ ಇದ್ದೀವೇನೋ ಅಂತ ಒಂದೊಂದು ಸಲ ಅನಿಸುತ್ತೆ. ನಾನು ಶಿಕ್ಷಕಿ ಮತ್ತು ನಾನು ಪೋಷಕಳು ಹೌದು, ಸಂಸ್ಥೆನ. ಆದರೆ ಈಗ ಏನನ್ನು ಒಪ್ಸಿದೀವೋ ಅದನ್ನು ನಿಜವಾಗ್ಲೂ ಕಂಡಿಡಿದು ಅದರ ಏನೇನು ಆಗು ಹೋಗುಗಳು ಕಾನ್ಸಿಕ್ವೆನ್ಸಸ್ನ ತಾವು ಬಯಲು ಮಾಡಬೇಕು. ಅದನ್ನು ಮತ್ತೆ ಈ ದೂರದರ್ಶನ ಚಾನೆಲ್ಗಳಿಗೆ ತರಬೇಕು. ನೀವು ಅವರಿಗೆ ಶಿಕ್ಷೆ ಆಗಿರೋದನ್ನ ಜನಗಳಿಗೆ ಕೊಟ್ಟು ಅವರಲ್ಲಿ ವಿಶ್ವಾಸ ಬೆಳೆಸಬೇಕು. ಇದನ್ನ ಮಾಡಕ್ ಸಾಧ್ಯನಾ ಅಂತ ನಾನು ನಿಮ್ಮನ್ನು ಕೇಳ್ತಾ ಇದ್ದೀನಿ ಸರ್. ಯಾಕಂದ್ರೆ ಇದೆಲ್ಲ ಆಗತ್ತೆ ಹೋಗುತ್ತೆ. ಬಹಳ ಒಂದು ಒಳ್ಳೆಯ ಭಾವನೆಯನ್ನು ವ್ಯಕ್ತಪಡಿಸಿದ್ದೀರಿ. ಇಲ್ಲ, ಬಹಳ ಒಳ್ಳೆಯ ಒಂದು ಭಾವನೆಯನ್ನು ತಾವು ವ್ಯಕ್ತಪಡಿಸಿದ್ದೀರಿ, ಅಭಿಪ್ರಾಯವನ್ನು ಹೇಳಿದ್ದೀರಿ. ನಾನು ನಿಮ್ಮ ಭಾವನೆಯನ್ನ ಸ್ವಾಗತಿಸ್ತೇನೆ. ನಾವು ಸರ್ಕಾರ ದೃಢ ನಿರ್ಧಾರ ಮಾಡಿದ್ದೇವೆ. ಮಕ್ಕಳ ಭವಿಷ್ಯದ ಜೊತೆಗೆ ಚೆಲ್ಲಾಡ್ತಾ ಇರುವಂತ ಈ ರೀತಿ ದುಷ್ಟಶಕ್ತಿ ಯಾವುದಿದೆಯೋ ಅದನ್ನ ನಿರ್ದಾಕ್ಷಿಣ್ಯವಾಗಿ ಅದನ್ನ ಹತ್ತಿಕ್ಬೇಕು, ಸದೆಬಡಿಬೇಕು ಮತ್ತು ಅವರನ್ನ ಶಿಕ್ಷೆಗೆ ಗುರಿಪಡಿಸಬೇಕು ಅನ್ನುವಂತ ನಿರ್ಣಯವನ್ನು ಮಾಡಿದ್ದೇವೆ. ಈಗಾಗಲೇ CID ಅನೇಕರನ್ನ ಬಂಧಿಸಿದೆ ಮತ್ತು ಬೇರೆ ಬೇರೆ ಅನೇಕ ರೀತಿಯ ತನಿಖಾ ಪ್ರಕ್ರಿಯೆಯನ್ನು ಮುಂದುವರಿಸಿದೆ. ನಾನು ಈ ಸಂದರ್ಭದಲ್ಲಿ ಒಂದು ಮಾತನ್ನ ಹೇಳೋದಕ್ಕೆ ಬಯಸ್ತಾ ಇದ್ದೀನಿ. ನಿನ್ನೆ ಬೆಳಿಗ್ಗೆ ಮಾನ್ಯ ಮುಖ್ಯಮಂತ್ರಿಗಳು ಶ್ರೀಯುತ ಸದಾನಂದ ಗೌಡರು, ನಾನು ಮತ್ತು CIDಯ ಉನ್ನತ ಅಧಿಕಾರಿಗಳು, CCBಯ ಉನ್ನತ ಅಧಿಕಾರಿಗಳು, ಪೊಲೀಸ್ ಇಲಾಖೆಯ ಉಳಿದ ಕೆಲವು ಹಿರಿಯ ಅಧಿಕಾರಿಗಳು, ಇಂಟೆಲಿಜೆನ್ಸಿನ ಮುಖ್ಯ ಅಧಿಕಾರಿಗಳು, ನಾವೆಲ್ಲರೂ ಜೊತೆ ಸೇರಿ ಸಭೆ ಸೇರಿ ಈ ಒಂದು ಕಾಲಮಿತಿಯೊಳಗೆ ಇದನ್ನ ತನಿಖೆ ಮಾಡಿ ತಪ್ಪಿಗಸ್ತರ ವಿರುದ್ಧ ಅದು ಶಿಕ್ಷೆ ಆಗುವಂತಕ್ಕೆ ಮತ್ತು ಈ ಹಗರಣ ಹೇಗೆ ನಡೀತು, ಇದು ಹೇಗೆ ಪ್ರಶ್ನೆ ಪತ್ರಿಕೆ ಬಹಿರಂಗ ಆಯಿತು ಅನ್ನೋದನ್ನ ನಾವು ಜನತೆಗೆ ತಿಳಿಸ್ಕೊಡೋದಕ್ಕೆ ಮುಂದಾಗಬೇಕು ಅನ್ನುವಂತ ನಿರ್ಣಯವನ್ನು ತೆಗೆದುಕೊಂಡಿದ್ದೇವೆ. ಈಗ ಪರೀಕ್ಷೆ ನಡೀತಾ ಇದೆ, ಅದನ್ನು ವ್ಯವಸ್ಥಿತವಾಗಿ ಭದ್ರತೆಯಿಂದ ನಡೆಸ್ತೇವೆ. ಮುಂದಿನ ದಿನಗಳಲ್ಲಿ ಈ ರೀತಿ ಶಕ್ತಿಗಳ ವಿರುದ್ಧ ನಾವು ಕ್ರಮ ತೆಗೆದುಕೊಳ್ಳೋದಕ್ಕೆ ಈಗಾಗಲೇ ನಾವು ಕಾರ್ಯಪ್ರವೃತ್ತರಾಗಿದ್ದೇವೆ. ಅರ್ಜುನ್ ದೇವಯ್ಯ ಪ್ರಶ್ನೆ ಕೇಳ್ತಾರೆ, ಹೇಳಿ ಸರ್. ಸರ್ ನಮಸ್ಕಾರ. ನಿಮ್ಮ ಜೊತೆಯಲ್ಲಿ ಒಡನಾಟ ಭಾಳಷ್ಟು ಇದೆ. ನಮಸ್ಕಾರ ಸರ್. ಭಾಳಷ್ಟು ಒಡನಾಟ ಇದೆ. ನೀವು ಮಾಡಿರುವಂಥ ಕೆಲವೊಂದು ವಿಷಯಗಳಲ್ಲಿ ನಾನು ನಿಜವಾಗ್ಲೂ ನಿಮಗೆ ಕಂಗ್ರ್ಯಾಚುಲೇಟ್ ಮಾಡ್ತೇನೆ. ಯಾಕೆಂದರೆ ಶಿಕ್ಷಣ ನೀತಿಯಲ್ಲಿ ಭಾಳಷ್ಟು ಬದಲಾವಣೆ ತಂದಿದ್ದೀರಾ. ಯಾವ ಥರ ಅಂದರೆ ಕೇವಲ ಅದು ಶಿಕ್ಷಣಕ್ಕೆ ಮಾತ್ರ ಸಂಬಂಧಪಟ್ಟಿರಬಾರ್ದು, ವ್ಯಕ್ತಿತ್ವ ವಿಕಸನದಲ್ಲಿ ಭಾಳ ಸಂಬಂಧಪಡಬೇಕು ಅನ್ನುವಂಥ ವಿಷಯ. ಯಾಕಂದ್ರೆ ನಾನು ತಮ್ಮ ಜೊತೆಯಲ್ಲಿ ಇದನ್ನು ನಾವು ಕೆಲವು ಸಮಾರಂಭದಲ್ಲೂ ಕೂಡ ಮಾತಾಡಿದ್ದು, ಅದನ್ನು ತಾವು ಅಳವಡಿಸ್ಕೊಂಡಿದ್ದೀರಾ. ನನ್ನ ಇಲ್ಲಿ ಒಂದೇ ಒಂದು ತಮ್ಮಲ್ಲಿ ಮನವಿ ಏನು ಅಂದರೆ, ಇದು ಭಾಳಷ್ಟು ಚೆನ್ನಾಗಿ ನಡೀತಾ ಇದೆ. ಆದರೆ ಈ ವ್ಯಕ್ತಿತ್ವ ವಿಕಸನ ಮಾಡ್ತಾ ಇರುವಂಥ ಕೆಲವೊಂದು ಜನರು ಸಾಧಕರು ಇರಬೇಕು ಅನ್ನೋಂಥದ್ದನ್ನ ಒಂದು ದಯವಿಟ್ಟು ಗಮನಕ್ಕೆ ತಗೊಳ್ಳಿ. ಯಾಕಂದರೆ ಸಾಧಕರಿದ್ದಾಗ ಅಲ್ಲಿ ಏನಾಗುತ್ತೆ, ಮಕ್ಕಳಿಗೆ ಹೇಳಿದಾಗ ನೇರವಾಗಿ ಅವ್ರಿಗೆ ಹೋಗುತ್ತೆ, ಅದು ಬೋಧನೆ ಆಗಲ್ಲ. ಇಟ್ ವಿಲ್ ನಾಟ್ ಬಿ ಅ ಟ್ರಾನ್ಸ್ಫರ್ಮೇಷನ್, ಇಟ್ ವಿಲ್ ಬಿ ಅ ಟ್ರಾನ್ಸ್ಫಾರ್ಮೇಷನ್. ಯಾಕೆಂದರೆ ನಾನು ಇದನ್ನು ಸೂಕ್ಷ್ಮವಾಗಿ ಯಾಕೆ ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂದರೆ, ಅರ್ಜುನ್ ದೇವಯ್ಯ ಕೂಡ ಒಂದು ದಿವಸ ಎಲ್ಲೋ ಒಂದು ಕಡೆ ಫೇಲ್ ಆದವನು. ಯಾವುದರಲ್ಲಿ? ಕ್ರೀಡೆಯಲ್ಲಿ. ಒಂದು ದಿವಸ ನಾನು ಮೊದಲನೇ ಸಲ ಕ್ರೀಡೆಗೆ ಹೋದಾಗ ಕ್ವಾಲಿಫೈ ಆಗಲಿಲ್ಲ. ಇಂಥದ್ದನ್ನ ಕೆಲವೊಂದು ವಿಷಯ ಹೇಳಿದಾಗ ಆ ಮಕ್ಕಳಿಗೆ ಹೌದಲ್ವಾ, ಕ್ವಾಲಿಫೈ ಆಗದೆ ಇರೋರು ನ್ಯಾಷನಲ್ ನಂಬರ್ 1 ಆದ್ರು ಅಂದಾಗ ಆತ್ಮಸ್ಥೈರ್ಯ ಎಲ್ಲಿತ್ತು ಅಂತ ತಾವು ಮಾಡ್ತಾ ಇರುವಂತದಕ್ಕೆ ಐ ಕಂಗ್ರ್ಯಾಚುಲೇಟ್ ಯು ಒನ್ಸ್ ಅಗೇನ್ ಸರ್. ಏನಂತೀರಿ ಸರ್? ಇಲ್ಲ, ನಿಶ್ಚಿತವಾಗಿ ತಾವು ಬಹಳ ಒಳ್ಳೆ ಸಲಹೆಯನ್ನು ಕೊಡ್ತಾ ಇದ್ದೀರಿ. ಒಳ್ಳೆ ಸಲಹೆಯನ್ನ ಕೊಡ್ತಾ ಸ್ವಾಗತಿಸ್ತೇನೆ. ನಾವು ವ್ಯಕ್ತಿತ್ವ ವಿಕಸನದ ಈ ಚಟುವಟಿಕೆಯನ್ನ ನಡೆಸುವಂತ, ಮಕ್ಕಳಲ್ಲಿ ಒಂದು ಆತ್ಮವಿಶ್ವಾಸವನ್ನು ಹೆಚ್ಚಿಸುವಂತ ಪ್ರಕ್ರಿಯೆಯನ್ನ ಮಾಡಬೇಕು. ಈ ಟ್ಯೂಷನ್ ನಡೆಸ್ತಾ ಇರುವಂತ ಸೆಂಟರ್ಗಳು ವಿಶೇಷವಾಗಿ, ಅಥವಾ ಕೆಲವು ಇನ್ಸ್ಟಿಟ್ಯೂಷನ್ಗಳು 100% ತಮ್ಮ ಇನ್ಸ್ಟಿಟ್ಯೂಷನ್ ಸಾಧನೆ ಆಗಬೇಕು ಅನ್ನುವಂತ ಇನ್ಸ್ಟಿಟ್ಯೂಷನ್ಗಳು, ಮತ್ತು ಪಾಲಕರು ನಮ್ಮ ಮಕ್ಕಳು ಇಂಜಿನಿಯರೇ ಡಾಕ್ಟರೇ ಆಗಬೇಕು, ಹೆಚ್ಚು ಹಣ ಗಳಿಸುವಂತ ಒಂದು ಯಂತ್ರವೇ ಅವರು ಆಗಬೇಕು ಅಂತ ಬಯಸುವಂತ ಪಾಲಕರ ಮನೋಭಾವನೆಗಳಲ್ಲೂ ನಾವು ಬದಲಾವಣೆ ತರಬೇಕಾದಂತ ಅಗತ್ಯತೆ ಇದೆ. ಅದಕ್ಕೆ ಸಮಾಜವಾಗಿ ಒಟ್ಟಾಗಿ ಈ ರೀತಿ ಒಂದು ಚರ್ಚೆಯ ಮೂಲಕ ಜನಾಭಿಪ್ರಾಯ ಮೂಡಿಸೋದ್ರ ಮೂಲಕ ನಾವು ಮುಂದಾಗೋದಕ್ಕೆ ಸಾಧ್ಯ ಇದೆ. ನಿಮ್ಮಂತವರ ಉದಾಹರಣೆಗಳನ್ನ ಇನ್ನಷ್ಟು ಹೆಚ್ಚು ವ್ಯಾಪಕವಾಗಿ ಹೇಳೋದ್ರ ಮೂಲಕ ಮಕ್ಕಳಿಗೆ ಒಂದು ಆತ್ಮವಿಶ್ವಾಸವನ್ನು ಹೆಚ್ಚಿಸಬಹುದು ಅನ್ನುವಂತ ನಂಬಿಕೆ ನಂದಿದೆ. ಅದಕ್ಕೆ ಪ್ರಯತ್ನಿಸೋಣ ಒಟ್ಟಾಗಿ. ನಾನು ನಮ್ಮ ಅಧ್ಯಾಪಕ ವರ್ಗದವರಿಗೆ ಈ ರೀತಿ ಈ ವಿಷಯದ ಬಗ್ಗೆ ನಾನು ತಿಳಿಸೋದಕ್ಕೆ ಬೇಕಾದಂತ ಒಂದು ಚರ್ಚೆಯನ್ನ ಮಾಡ್ತೀನಿ. ಡಾಕ್ಟರ್ ದೀಪಾ ಅವರು ನಿಮ್ಮ ಹತ್ರ ಮಾತಾಡ್ತಾರೆ ನೋಡಿ. ನಮಸ್ಕಾರ ಸರ್. ನಾನು ಒಬ್ಬ ಪೋಷಕಿಯಾಗಿ ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ. ಈಗ 2 ಪೇಪರ್ಗಳಲ್ಲಿ ಆಗಿರುವಂತಹ ವಿಷಯ ಮುಂದಿನ 4 ಪೇಪರ್ಗಳಲ್ಲಿ ಆಗದೆ ನಿರಾತಂಕವಾಗಿ ನಡೆದು ಹೋಗುತ್ತೆ ಅನ್ನುವಂಥ ಗ್ಯಾರಂಟಿಯನ್ನು ಮಕ್ಕಳಿಗೆ ಕೊಡಿ. ಅದರ ಜೊತೆಗೆ ಈ ಸರಿ CET ಕೌನ್ಸಿಲಿಂಗ್ ಅನ್ನ ಪ್ರಪ್ರಥಮ ಬಾರಿಗೆ ಮನೆಯಲ್ಲೇ ಕುತ್ಕೊಂಡು ವಿದ್ಯಾರ್ಥಿಗಳು ಮಾಡುವಂತಹ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀರಿ ಅಂತ ಇವತ್ತಿನ ಪೇಪರ್ನಲ್ಲಿ ತಿಳಿದು ಬಂತು. ಅದನ್ನು ಪಾರದರ್ಶಕವಾಗಿ ಯಾವುದೇ ಅಡೆತಡೆ ಇಲ್ಲದೆ
ನಡೆಸಿಕೊಡುವಂತಹ ಕೆಲಸವನ್ನ ತಾವು ಮಾಡಬೇಕು ಅಂತ ಕೇಳ್ಕೊತೀನಿ ತಮ್ಮಲ್ಲಿ. ಮಾಡುತ್ತೀರಾ? ನಿನ್ನೆ ನಾವು ಹಿಂದೆ ಮುಂದೂಡಲ್ಪಟ್ಟಂತ ಪರೀಕ್ಷೆ ನಿನ್ನೆ ಫಿಸಿಕ್ಸ್ ಅನ್ನ ನಾವು ಚೆನ್ನಾಗೇ ನಡೆಸಿದ್ದೇವೆ. ಪ್ರಶ್ನೆ ಪತ್ರಿಕೆ ಲೀಕ್ ಆಗಲಿಲ್ಲ. ಬಹಳ ನಿರಾಳವಾಗಿ ಪರೀಕ್ಷೆಗಳು ನಡೆದಿದೆ. ಇವತ್ತಿನ ಪರೀಕ್ಷೆಗಳು ನಡೆದಿದೆ. ಮುಂದಿನ ಎಲ್ಲ ಪರೀಕ್ಷೆಗಳು ಅದು ಭದ್ರತೆಯಿಂದಲೇ ನಡೆಯುತ್ತೆ. ಮಕ್ಕಳು ಯಾರೂ ಆತಂಕಕ್ಕೆ ಒಳಗಬೇಕಾಗಿಲ್ಲ ಅಥವಾ ಯಾವುದೇ ವದಂತಿಗಳಿಗೆ ಸುದ್ದಿಗಳಿಗೆ ಕಿವಿ ಕೊಡಬೇಕಾದಂತ ಅಗತ್ಯತೆ ಇಲ್ಲ. ನಾನು ಮಾಧ್ಯಮದ ಸ್ನೇಹಿತರಲ್ಲೂ ವಿನಂತಿ ಮಾಡ್ಕೊಳ್ತೀನಿ, ತಮಗೆ ಯಾವ್ದಾದ್ರು ರೀತಿಯ ಮಾಹಿತಿಗಳು ಸಿಕ್ಕಿದ್ರೆ ತಾವು ಅದನ್ನ ಕ್ರಾಸ್ ಚೆಕ್ ಮಾಡಿ ನಮ್ಮ ಅಧಿಕಾರಿಗಳ ಜೊತೆಗೆ ಅಥವಾ ಪೊಲೀಸ್ ಅಧಿಕಾರಿಗಳ ಜೊತೆಗೆ ಅದನ್ನ ತಿಳಿಸಿ ಆ ನಂತರ ಬಿತ್ತರಿಸುವಂತ ಪ್ರಯತ್ನವನ್ನು ಮಾಡಿದ್ರೆ ಮಕ್ಕಳಲ್ಲೂ ಆತಂಕ ದೂರ ಆಗಬಹುದು. ನೀತಿಯಲ್ಲಿ ತರಬೇಕಂತ ಪ್ರಕ್ರಿಯೆಯನ್ನ ಮಾಡೋದಕ್ಕೆ ಮುಂದಾಗಿದ್ದೀವಿ. ನಾವು ನಿಮ್ಗೆ ಅದರ ಬಗ್ಗೆ ಇನ್ನಷ್ಟು ಹೆಚ್ಚು ವಿಶ್ವಾಸ ಮೂಡಿಸುವಂತ ಪ್ರಯತ್ನ ಮಾಡ್ತೀವಿ. ನಮಸ್ಕಾರ. ಮಾನ್ಯ ಮಂತ್ರಿಗಳಿಗೆ ಪ್ರಶ್ನೆ ಕೇಳೋದಕ್ಕಿಂತ ಹೆಚ್ಚಾಗಿ ನಾನು ಸಲಹೆ ಕೊಡೋದಕ್ಕೆ ಇಷ್ಟಪಡ್ತೇನೆ. ನಮಸ್ಕಾರ. ಈಗ ವಿದ್ಯಾರ್ಥಿನಿಯರ ಮನಸ್ಸಿನಲ್ಲಿ ಸಾಕಷ್ಟು ಗೊಂದಲ ಉಂಟಾಗಿರೋದು ಸತ್ಯ. ಇದು ಪೋಷಕರ ಮನಸ್ಸಿನಲ್ಲೂ ಆಗಿದೆ. ಇದರ ಪರಿಣಾಮವನ್ನು ನಾವು ಪತ್ರಿಕೆಗಳಲ್ಲಿ ಓದ್ತಾ ಇದ್ದೀವಿ. ಇದಕ್ಕೆ ಇವತ್ತೇನು ಪರಿಹಾರ? ಇಷ್ಟರಲ್ಲೇ ಇನ್ನೇ ಒಂದು ವಾರದಲ್ಲಿ 10th ಎಕ್ಸಾಮ್ ಸಹಿತ SSLC ಪರೀಕ್ಷೆ ಸಹಿತ ಪ್ರಾರಂಭವಾಗದಿದೆ. ನನ್ನ ಸಲಹೆ ಏನು ಅಂದರೆ, ತಾವು ಆರೋಗ್ಯ ಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಪ್ರತಿಯೊಂದು ಜಿಲ್ಲಾ ಮಟ್ಟದಲ್ಲಿ ಮಾನಸಿಕ ರೋಗ ತಜ್ಞರಿದ್ದಾರೆ. ಡಿಸ್ಟ್ರಿಕ್ಟ್ ಮೆಂಟಲ್ ಹೆಲ್ತ್ ಪ್ರೋಗ್ರಾಮ್ ಇಸ್ ಇನ್ ಪ್ಲೇಸ್. ಮತ್ತು ರಾಜ್ಯದಲ್ಲಿ ಸುಮಾರು 48 ಮೆಡಿಕಲ್ ಕಾಲೇಜಸ್ಸಲ್ಲೂ ಸಹಿತ ಮಾನಸಿಕ ರೋಗ ವಿಭಾಗ ಇದೆ. ಪ್ರತಿಯೊಬ್ಬರಲ್ಲೂ ನೀವು ಒಂದು ಮನವಿ ಮಾಡಿ ಮತ್ತು ಒಂದು ಸರ್ಕ್ಯುಲರ್ ಮುಖಾಂತರ ಹೆಲ್ಪ್ ಲೈನ್ ಓಪನ್ ಮಾಡಿ, ಯಾವ ವಿದ್ಯಾರ್ಥಿನಿಯರು ಆ ತೊಂದರೆಯಲ್ಲಿ ನನಗೆ ಸಹಿಸಕ್ಕೆ ಪರೀಕ್ಷೆ ಆತಂಕವನ್ನು ತಡೆಯೋಕ್ಕಾಗಲ್ಲ ಅನ್ನೋರಿಗೆ ಸಹಾಯ ಸಿಗುವಂತಹ ಒಂದು ಅವಕಾಶವನ್ನು ಕಲ್ಪಿಸ್ಕೊಡಿ ಅಂತ ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಏನಂತೀರಿ ಸರ್? ನಾವು ಈಗಾಗಲೇ ನಮ್ಮ PU ಬೋರ್ಡ್ ನಲ್ಲಿ ಕಳೆದ 1 ತಿಂಗಳಿಂದ ಈ ಹೆಲ್ಪ್ ಲೈನ್ ಮೂಲಕ ಮಕ್ಕಳಿಗೆ ಬೇಕಾದಂತ ಒಂದು ವಿಶ್ವಾಸ ಮೂಡಿಸುವಂತ ಅಥವಾ ಅವರಲ್ಲಿರುವಂತಹ ಗೊಂದಲಗಳ ಸಮಸ್ಯೆಗಳನ್ನು ದೂರ ಮಾಡುವಂತ ಪ್ರಯತ್ನವನ್ನು ಮಾಡಿದ್ದೀವಿ. ತಾವು ಹೇಳದಂತೆ ನಮ್ಮ ಆರೋಗ್ಯ ಇಲಾಖೆ ಕಚೇರಿಗಳಲ್ಲಿ ಅಥವಾ ಆಸ್ಪತ್ರೆಗಳಲ್ಲಿ ಈ ರೀತಿ ಒಂದು ಮಾಡೋದು ಒಳ್ಳೇದು ಅನ್ನುವಂತ ಸಲಹೆಯನ್ನು ಕೊಟ್ಟಿದ್ದಾರೆ. ಇದಕ್ಕೆ ಇವತ್ತೇ ನಾನು ತಕ್ಷಣ ಸಂಬಂಧಪಟ್ಟವ್ರ ಜೊತೆ ಮಾತನಾಡಿ ನಾವು ಇದನ್ನು ಹೇಗೆ ತಕ್ಷಣದಿಂದ ಪ್ರಾರಂಭಿಸೋದಕ್ಕೆ ಸಾಧ್ಯ ಇದೆ ಅನ್ನೋದನ್ನ ಪರಿಶೀಲಿಸ್ತೇವೆ. ನಿಮ್ಮ ಹತ್ರ ಒಂದು ಬಹಳ ಪ್ರಮುಖವಾದ ಪ್ರಶ್ನೆಯನ್ನ ಕೇಳಬೇಕು. ಏನಂತಂದ್ರೆ, ನಾವು ಮಕ್ಕಳಿಗೆ ಮಾರ್ಕ್ಸಿನ ಒತ್ತಡ ಅಂತ ಹೇಳ್ತೀವಿ, ಆದ್ರೆ 10ನೇ ಕ್ಲಾಸ್ ವರೆಗೆ ಮಾರ್ಕ್ಸ್ ಲೆಕ್ಕಕ್ಕೆ ಇಲ್ಲ. ಆದ್ರೆ 10ನೇ ಕ್ಲಾಸಿಂದ ದಿಢೀರ್ನೆ ಮಾರ್ಕ್ಸ್ ಅಷ್ಟು ಇಂಪಾರ್ಟೆನ್ಸ್ ಪಡ್ಕೊಳ್ಳುತ್ತೆ. ಯಾಕೆ ಅಂತ ಈ ವ್ಯತ್ಯಾಸ ಯಾಕೆ ನಮ್ಮ ವ್ಯವಸ್ಥೆಯಲ್ಲಿ ಅಂತ? ಇಲ್ಲ, ಇದು 7ನೇ ತರಗತಿ ತನಕ ಈ ಮಾರ್ಕ್ಸಿನ ಒತ್ತಡ ಇಲ್ಲ ನಮ್ಗೆ. ಯಾಕೆಂದ್ರೆ ನಾವು 6ರಿಂದ 14ನೇ ವಯಸ್ಸಿನ ಶಿಕ್ಷಣವನ್ನ ಉಚಿತವಾಗಿ ಮತ್ತು ಕಡ್ಡಾಯವಾಗಿ ನಾವು ಕೊಡಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ, ಮತ್ತು ಆ ಹಂತದಲ್ಲಿ ನಮ್ಮ ಮಕ್ಕಳು ಶಾಲೆಯನ್ನ ಬಿಟ್ಟು ಹೋಗಬಾರ್ದು, ಡ್ರಾಪ್ ಔಟ್ ಆಗಬಾರ್ದು, ನಮ್ಮ ಮಕ್ಕಳು ಬಾಲಕಾರ್ಮಿಕರಾಗಬಾರ್ದು. ಹಾಗಾಗಿ ಅವರು ಹೆಚ್ಚೆಚ್ಚು ಶಿಕ್ಷಣವನ್ನು ಪಡೆಯೋದಕ್ಕೆ ಬೇಕಾದಂತಹ ಒಂದು ವಾತಾವರಣವನ್ನು ನಿರ್ಮಿಸಬೇಕು ಅನ್ನೋದಕ್ಕೋಸ್ಕರವಾಗಿ ನಾವು 7ನೇ ತರಗತಿ ತನಕ ಅವರನ್ನ ನಾವು ಫೇಲ್ ಮಾಡ್ತಾ ಇಲ್ಲ. ಅದು 8ನೇ ತರಗತಿ ತನಕನೂ ಹಾಗೆ ಹೋಗುತ್ತೆ. ಆದ್ರೆ 9ನೇ ತರಗತಿಯಲ್ಲಿ ಫೇಲ್ ಮಾಡೋದಕ್ಕೆ ಅವಕಾಶ ಇದೆ. 10ನೇ ತರಗತಿಯಲ್ಲೂ ಸಾರ್ವಜನಿಕವಾದ ಪರೀಕ್ಷೆ ಇದೆ, ಪರೀಕ್ಷಾ ಮಂಡಳಿಯಿಂದ ನಡೆಯುತ್ತೆ. ಹಾಗೂ ಸಹ ಫೇಲ್ ಆಗುವಂತವ್ರನ್ನ ನಾವು ನೋಡಿದ್ದೇವೆ. ಆದ್ರೆ ನೀವು ಹೇಳದಂತೆ ಈಗ 1ರಿಂದ 7ನೇ ತರಗತಿ ತನಕ ನಾವೇನು ಬೇರೆ ಬೇರೆಯ ಶ್ರೇಣಿಗಳನ್ನ ಗಳಿಸಿರುತ್ತಾರೆ, A+A, B+B ಅಂತ ಈ ರೀತಿ ಶ್ರೇಣಿಗಳನ್ನ ಏನ್ ಗಳಿಸಿರ್ತಾರೆ ಅಂತ ಹೇಳ್ತೀವಿ. ಅದರಿಂದ ಮಕ್ಕಳಿಗೆ ಆ ಪರೀಕ್ಷೆಯ ಗಂಭೀರತೆ ನಿರ್ಮಾಣ ಆಗೋದಿಲ್ಲ ಅಂತ ಒಂದು ಪಾಲಕರ ಆತಂಕ ಇದೆ. ಇದರ ಬಗ್ಗೆ ಮುಂದಿನ ದಿನಗಳಲ್ಲಿ ಚರ್ಚಿಸಬೇಕಾದ ಥ್ಯಾಂಕ್ ಯು ವೆರಿ ಮಚ್ ವಿಶ್ವೇಶ್ವರ ಕಾಗೇರಿ. ಇಲ್ಲಿ ನಾವು ಕೇಳ್ಕೊಳ್ಳೋ ಒಂದೇನೆ, ಇಂಥ ಸಂದರ್ಭದಲ್ಲಿ ನೀವು ನಿಮ್ಮ ಅಧಿಕಾರಿಗಳ ಮೌನಕ್ಕೆ ಶರಣಾಗಬೇಡಿ. ದಯವಿಟ್ಟು ನಮ್ಮ ಕೈಗೆ ಸಿಗಿ. ನಾವು ಕೂಡ ಏನಾದರೂ ಈ ರೀತಿಯ ಪ್ರಶ್ನೆ ಪತ್ರಿಕೆಗಳು ಸಿಕ್ಕರೆ ಅದನ್ನು ನಿಮಗೆ ತೋರಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತೀವಿ. ಥ್ಯಾಂಕ್ ಯು ವೆರಿ ಮಚ್. ಇಲ್ಲಿ ತನಕ ಮಾತಾಡಿ ವಿದ್ಯಾರ್ಥಿಗಳಿಗೆ ಒಂದು ಭರವಸೆಯನ್ನು ನೀಡಿದ್ದಕ್ಕೆ. ಸೊ ಅದೇ ರೀತಿ ಮಂಗಳೂರಿನಿಂದ ನಮ್ಮ ಜೊತೆ ಮಾತಾಡಿದ್ದಾರೆ ಪ್ರೊಫೆಸರ್ ಭುವನೇಶ್ವರಿ ಅವರು. ಭುವನೇಶ್ವರಿ ತಮಗೂ ಕೂಡ ಥ್ಯಾಂಕ್ ಯು ವೆರಿ ಮಚ್. ಅದೇ ರೀತಿ ತಮ್ಮ 4ವರೆಗೂ ಕೂಡ ಥ್ಯಾಂಕ್ ಯು ವೆರಿ ಮಚ್. ನಮಸ್ತೆ. ಸೊ ಇದು ವಿದ್ಯಾರ್ಥಿಗಳಿಗೆ ಒಂದು ಧೈರ್ಯ ತುಂಬುವಂಥ ಒಂದು ಪುಟ್ಟ ಪ್ರಯತ್ನ. ಆದರೆ ಒಂದು ಮಾತ್ರ ನಿಜ, ವಿದ್ಯಾರ್ಥಿಗಳ ಮೇಲೆ ಅನಗತ್ಯವಾಗಿ ನೀವು ಪ್ರೆಷರ್ನ ಹಾಕಬೇಡಿ. ಆ ಪ್ರೆಷರ್ ಬೇರೆ ಬೇರೆ ರೀತಿಯಿಂದ ತಡ್ಕೊಳ್ಳೋಕ್ಕಾಗದೇ ವಿದ್ಯಾರ್ಥಿಗಳು ಇಂಥ ಒಂದು ಕೃತ್ಯಕ್ಕೆ ಕೈ ಹಾಕಿಬಿಡ್ತಾರೆ. ಹೀಗಾಗಿ ಏನಂತಂದರೆ ನಮ್ಮೆಲ್ಲರ ಜವಾಬ್ದಾರಿ ಇದೆ. ಒಂದು ಕಾನ್ಫಿಡೆನ್ಸನ್ನು ತುಂಬಬೇಕು. ತುಂಬ ಅದ್ಭುತವಾಗಿ ಹೇಳಿದ್ರು ಅರ್ಜುನ್ ದೇವಯ್ಯ ಮತ್ತು ಡಾಕ್ಟರ್ ಜಗದೀಶ್ ಅವರು. ಏನು ಅಂತಂದರೆ ನಮ್ಮಲ್ಲಿ ಒಂದು ಫಿಟ್ನೆಸ್ ಇರಲಿಲ್ಲ ಅಂತಂದರೆ, ದೇಹವನ್ನು ಸಜ್ಜುಗೊಳಿಸ್ತಿಲ್ಲ ಅಂದರೆ ಮನಸ್ಸು ಹದಗೊಳ್ಳಿಕ್ಕೆ ಸಾಧ್ಯನೇ ಇಲ್ಲ, ಸಜ್ಜಾಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಹೀಗಾಗಿ ಏನಂತಂದರೆ ಬರೀ ಓದು ಬರಹ ಅಂತ ನಿಮ್ಮ ಮಕ್ಕಳುಗಳನ್ನ ಮುಳುಗಳಿಸಬೇಡಿ. ದಯವಿಟ್ಟು ಅವರಿಗೆ ಆಟೋಟಗಳಿಗೂ ಕೂಡ ಪ್ರೇರಣೆ ಕೊಡಿ, ಜೊತೆಗೆ ಧೈರ್ಯವನ್ನು ತುಂಬುವಂಥ ಪ್ರಯತ್ನ ಮಾಡಿ. ಹೀಗಾದಾಗ ಮಾತ್ರ ನೀವು ಮಕ್ಕಳುಗಳನ್ನು ಉಳಿಸ್ಕೊಳ್ಳಿಕ್ಕೆ ಸಾಧ್ಯ. ಜೊತೆಗೆ ಏನು ಅಂತಂದರೆ ಅವುಗಳನ್ನು ದೇಶದ ಸತ್ಪ್ರಜೆಗಳನ್ನಾಗಿ ಮಾಡಲಿಕ್ಕೆ ಸಾಧ್ಯ. ಇದು ಅರ್ಥ ಆಗಿದೆ ಅಂತ ಭಾವಿಸ್ತಾ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಥ್ಯಾಂಕ್ ಯು ವೆರಿ ಮಚ್.